ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೊಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಒಂದೇ ಒಂದು ಕಾರಣದಿಂದ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಶುರುವಾಗಿದೆ ಅಂದರೂ ತಪ್ಪಿಲ್ಲ. ಕೇವಲ ಶಿಕ್ಷಕರ ನೇಮಕಾತಿ ಅಷ್ಟೇ ಅಲ್ಲ, ಪೊಲೀಸ್ ನೇಮಕಾತಿಗೂ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈ ಸಮಯದಲ್ಲಿ ಹಲವು ಗೊಂದಲಗಳ ಗೂಡಾಗಿದೆ ಶಿಕ್ಷಕರ ನೇಮಕಾತಿ. ಕೆಲ ಯೂಟ್ಯೂಬರ್ಗಳು ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಹಲವು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸರ್, PSTR ಏನು ಕರೆಯೋದಿಲ್ವಂತೆ, GPSTR ಕರೀತಾರೆ ಅಂದರೆ ಅದು ಇಲ್ಲ, HSTR ಕರೀತಾರೆ ಅಂತ ಮಾತುಗಳು ಕೇಳಿ ಬರ್ತಿದೆ. ಸ್ನೇಹಿತರೆ, ನನಗೆ ಗೊತ್ತಿರುವಂತೆ ಅಕ್ಯುರೇಟಾಗಿ ಇಲ್ಲಿಯವರೆಗೂ ಯಾವುದೇ ಮಾಹಿತಿಯನ್ನು ನಾನು ಅಕ್ಯುರೇಟಾಗಿ ತಿಳ್ಕೊಂಡಿಲ್ಲ, ಅದರಿಂದ ನಾನು ಅದನ್ನು ಹೇಳೋಕ್ಕಾಗ್ತಿಲ್ಲ. ಬಟ್ ನಿಮ್ಗೊಂದು ಮಾಹಿತಿ ಇದೆ. ಈ ಹಿಂದೆ ಹೈದರಾಬಾದ್ ಕರ್ನಾಟಕ ಏನಿದೆ ಅದಕ್ಕೆ 5267 ಪೋಸ್ಟ್ಗಳು ಏನು ತಗೊಂಡಿದ್ರು, ಅದು PSTRಗೆ ಸಂಬಂಧಪಟ್ಟಂತಹ ಪೋಸ್ಟ್ಗಳು ಎನ್ನುವಂಥದ್ದು ನೆನಪಿರಲಿ. ಆರ್ಥಿಕ ಇಲಾಖೆ ಕೂಡ ಅದನ್ನು ಕೊಟ್ಟಿತ್ತು, ಏನು ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಇದೀಗ ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ PSTR ಕರೆಯೋದು ಡೌಟು ಅಂತ. ಇನ್ನೊಮ್ಮೆ ಹೇಳ್ತಾರೆ, ಇಲ್ಲ PSTRನ ಕರೀತಾರೆ, ಕಡಿಮೆ ಪೋಸ್ಟ್ಗಳನ್ನು ಕರೀತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ನನಗೆ ಈ PSTR ಕರೀತಿದ್ದಾರಾ, GPSTR ಕರೀತಿದ್ದಾರಾ, HSTR ಕರೀತಿದ್ದಾರಾ, ಅದ್ರ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ಇಲ್ಲಿಯವರೆಗೂ ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ. ಜಸ್ಟ್ ನೋಟಿಫಿಕೇಷನ್ ಆಗೋದಂತೂ ಖಂಡಿತ, ಅದು ಸ್ವಲ್ಪ ದಿನದಲ್ಲಿಯೇ. ಇನ್ನೊಂದು ವಾರದಲ್ಲಿ ಏನಾದರೂ ನಿಮಗೆ SC ಅಂಡರ್ ರೂಲ್ ಬರಬಹುದು. ಆ ನಂತರ ಶಿಕ್ಷಕರ ನೇಮಕಾತಿ ಕರಿಬಹುದು. ಈಗ ಅದನ್ನು ಕರೀತಾರೆ, ಇದನ್ನು ಕರೀತಾರೆ, ಇದನ್ನು ಕರೆಯಲ್ಲ, ಅದನ್ನು ಕರೆಯಲ್ಲ ಅನ್ನುವಂತಹ ಗೊಂದಲವನ್ನು ಬಿಡಿ. ಸ್ನೇಹಿತರೆ, ನೀವು ನಿಮ್ಮ ಕಾನ್ಸಂಟ್ರೇಟ್ ಬಗ್ಗೆ ನೀವು ಹೆಚ್ಚು ಆದ್ಯತೆಯನ್ನು ಕೊಡಿ. ಈಗ ನಿಮ್ಮದು DED ಮತ್ತು BA ಎರಡೂ ಆಗಿದ್ದರೆ ನೀವು GPSTR ಮತ್ತು PSTRಗೆ ಕಂಟಿನ್ಯೂಟಿಯನ್ನು ಮಾಡಿ. ಹಾಗಂತ PSTRನ ಒಂದು ಕರೆಯೋದೇ ಇಲ್ವೇ ಅಂದರೆ ಖಂಡಿತವಾಗಿ ಇಲ್ಲ, ಕರೀತಾರೆ. ಇನ್ನು HSTR ನೀವು ಯಾರೆಲ್ಲ ತಯಾರಿಗಳನ್ನು ಮಾಡ್ತಾಯಿದ್ದೀರಿ, ಖಂಡಿತವಾಗಿಯೂ ನೀವು ಕೂಡ ಅದನ್ನು ಮುಂದುವರಿಸಿ. ಜಸ್ಟ್ ಮುಂದುವರಿಸೋದಲ್ಲ, ಈಗಿನಿಂದ ಹೆಚ್ಚು ಹೆಚ್ಚು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದೊಂದು ಸುವರ್ಣ ಅವಕಾಶ. HSTR ಇರಬಹುದು, PSTR ಇರಬಹುದು, GPSTR ಇರಬಹುದು, ಯಾರಾದರೂ ಕೂಡ ಇದೊಂದು ಸುವರ್ಣ ಅವಕಾಶ. ಇದನ್ನು ಕಳೆದುಕೊಳ್ಳುವಂತಹ ಮೂರ್ಖತನವನ್ನು ತೋರ್ಸೋಕೆ ಹೋಗಬೇಡಿ. ಇವಾಗಿನಿಂದಲೇ ಓದುವಿಕೆಯನ್ನು ಶುರು ಮಾಡಿ. ಇನ್ನು ಕೆಲವು ರೀತಿ ಮಾತಾಡ್ತಿದ್ದಾರೆ ಯೂಟ್ಯೂಬರಲ್ಲಿ. ಅವ್ರು ಹಂಗಂದ್ರು, ನಾನು ಹಿಂಗಂದೆ, ನಾನೇ ಹೋಗಿ ಮಾಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದೆಲ್ಲ ಬೇಡ ಸ್ನೇಹಿತರೆ. ಅದು ಅವರಿಗೆ ಬಿಟ್ಟಿದ್ದು, ಅವರವರ ಚಾನಲ್ಗೆ ಬಿಟ್ಟಿದ್ದು. ನೀವು ಜಸ್ಟ್ ಓದಿನ ಕಡೆ ಗಮನ ಕೊಡಿಸಿ. ಇಲ್ಲಿ ಯಾರೂ ಶಿಕ್ಷಣ ಇಲಾಖೆಯನ್ನ ಹಾಗೆ ಮಾಡಿ ಈಗ ಮಾಡಿ ಅಂದರೆ ಮಾಡೋದಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡೋದು, ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮ್ಮ ಗಮನ ಏನಿದ್ರು ಸ್ಟಡಿ ಕಡೆ ಇರಲಿ, ಚೆನ್ನಾಗಿ ಓದಿ. ಎಕ್ಸ್ಪೆಷಲಿ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ, ನಾನು ಆಗಲೇ ಹೇಳೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿ ಹಾಗೂ ಸೈನ್ಸ್ಗೆ ಸಂಬಂಧಪಟ್ಟಂತೆ 7ರಿಂದ 10ರವರೆಗಿನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ PDF ಇದೆ. ಅದು ಬೇಕಾದರೆ ನೀವು ಪಡ್ಕೊಳ್ಬಹುದು. ಅದೇಗೆ ಅಂದರೆ ಹೀಗೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇಂತಹದೇ ಅಪ್ಡೇಟ್ಗಾಗಿ ಸದಾ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಧನ್ಯವಾದ. ಎಸ್, ನೋಡಿ ಸ್ನೇಹಿತರೆ, PDF ಹೀಗಿದೆ. 6ನೇ ತರಗತಿ ಇತಿಹಾಸ, ಪರಿಚಯ ಮತ್ತು ಆರಂಭಿಕ ಸಮಾಜ. ಇತಿಹಾಸ ಎಂದ್ರೇನು ಇಲ್ಲಿಂದ ಹಿಡಿದು ಈಗ ನಾನು ನಿಮ್ಮ ಮುಂದೆ ಇಡುವಂಥದ್ದು ನೋಡಿ. ಹೀಗೆ 1 ಲೈನರ್ ಕ್ವಶನ್ಸು. ನಿಮ್ಮ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸಲ್ಲಿ ಏನಿದೆ ಅದೆಲ್ಲವನ್ನು ಇಲ್ಲಿ ಕವರ್ ಮಾಡಲಾಗಿದೆ. ನೋಡ್ಕೊಂಡು ಹೋಗ್ಬೋದು ನೀವು. ಕಾಣಿಸ್ತಾ ಇದೆ ಅನಿಸುತ್ತೆ. 5ನೇ ಚಾಪ್ಟರ್, 6ನೇ ಚಾಪ್ಟರ್, ಪ್ರತಿಯೊಂದು ಕೂಡ ಇಲ್ಲಿ ಇರುವಂಥದ್ದು. ಯಾವುದೂ ಕೂಡ ಇಲ್ಲಿ ಸ್ಕಿಪ್ ಆಗಿಲ್ಲ. ಸ್ವಲ್ಪ ಕೆಳಗಡೆ ಹೋಗೋಣ ನೋಡಿ. ಒಟ್ಟು 478ಕ್ಕೂ ಹೆಚ್ಚು ಪುಟಗಳು ಇರುವಂಥದ್ದು ನೀವು ಗಮನಿಸ್ಬೋದು. ಇದು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಎಲ್ಲವೂ ಇರುವಂಥದ್ದು. ನೋಡ್ತಾ ಇದ್ದೀರಾ ಹೇಗಿದೆ ಅಂತ PDF. ಇದು PDF ಬೇಕಂದ್ರೆ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ. ನೋಡಿ ಸ್ನೇಹಿತರೆ, ಟೋಟಲ್ 6ರಿಂದ 10ನೇ ತರಗತಿಯವರೆಗಿನ ಕಂಪ್ಲೀಟ್ PDF ಆಗಿದೆ. ಇದೇ ರೀತಿ ಇನ್ನು ವಿಜ್ಞಾನ ಕೂಡ ಇದೆ. ಎಸ್, ನೋಡಿ ಸ್ನೇಹಿತರೆ, ವಿಜ್ಞಾನ ಕೂಡ ಹೀಗೆ ಇರುವಂಥದ್ದು. ಇದು ಕೂಡ 7ರಿಂದ 10ನೇ ತರಗತಿಯ ಕಂಪ್ಲೀಟ್ ಡೀಟೇಲ್ಸನ್ನು ಒಳಗೊಂಡಿರುವಂಥದ್ದು. ನೋಡಿ ಹೇಗಿದೆ. ಕಣ್ಣಿನ ಯಾರು ಮಾಡಬಹುದು ಅಂದರೆ ಕಂಪ್ಲೀಟಾಗಿ ಏನೇನಿದೆ ಅದೆಲ್ಲವು
ಇನ್ನು ನಿಮಗೆ ಇಲ್ಲಿ ಒಂದು ಡೌಟ್ ಬಂದಿರ್ಬೋದು, ಇದನ್ನು ಪಡೆಯೋದು ಹೇಗೆ ಸರ್ ಅಂತ. ಸ್ನೇಹಿತರೆ, ಇದನ್ನು ಪಡಿಬೇಕು ಅಂದರೆ ನೀವು ಈ ನಂಬರ್ಗೆ 9945005138ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಅಂದರೆ 149 ರುಪೀಸ್ ಇದೆ. ಪ್ರತಿಯೊಂದಕ್ಕೂ 149 ರುಪೀಸ್ ಇರುವಂಥದ್ದು. ಯಾವ್ದು ಬೇಕೋ ಅದಕ್ಕೆ ನೀವು ಇನ್ನೊಮ್ಮೆ ನಂಬರ್ ಹೇಳ್ತೀನಿ, 9945005138ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ ನಮ್ಮ ಟೀಮು ಕಡೆಯಿಂದ ನಿಮಗೆ PDF ಸಿಗುತ್ತೆ. ಇನ್ನೊಂದು ವಿಚಾರ, ಆದಷ್ಟು SMS ಅಥವಾ ವಾಟ್ಸಪ್ಗಳಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜನ್ನೇ ಮಾಡಿ. ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ಕಾಲನ್ನು ಮಾಡಿ. ಆದಷ್ಟು ಅವಾಯ್ಡ್ ಮಾಡಿ. ಮೆಸೇಜಲ್ಲೇ ನೀವು ಈ PDF ಪಡ್ಕೊಳ್ಬಹುದು. ಮತ್ತು ಇನ್ಫಾರ್ಮೇಷನ್ ಬೇಕಿದ್ರೂ ಕೂಡ ಮೆಸೇಜಲ್ಲೇ ತಿಳ್ಕೊಬಹುದು. ಓಕೆ, ಇನ್ನೊಮ್ಮೆ ಹೇಳ್ತಿದ್ದೀನಿ, 9945005138ಗೆ ನೀವು ಸ್ಕ್ರೀನ್ಶಾಟ್ಸ್ ಕಳಿಸಿ ಇದರ PDF ಪಡ್ಕೊಳ್ಬಹುದು. ಇಫ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಕ್ಲಾಸನ್ನು ನೋಡಿ ನೀವೇ ನೋಟ್ಸನ್ನು ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು.